ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಎನದರ್ ವ್ಲಾಗ್. ಇವತ್ತು ಶನಿವಾರ, ಹಾಗೆ ಇವಾಗ ಟೈಮ್ ಬಂದು 10:30 ಆಗ್ತಾ ಬಂತು. ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಆಯಿತಾ. ಇವತ್ತೊಂದು ರೆಸಿಪಿ ಇದೆ. ಏನು ರೆಸಿಪಿ ಅಂತ ಹೇಳಿದ್ರೆ ಹಳ್ಳಿ ಸೈಡಲ್ಲಿ ಮಾಡುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇವಾಗಷ್ಟೇ ಅಮ್ಮ ಹೋಗಿ ಸೊಪ್ಪನ್ನು ತಗೊಬಂದಿದ್ದಾರೆ. ಅಂದರೆ ಏರೆಕುಡಿ ಸೊಪ್ಪು ಅಂತ ಹೇಳ್ತಾರೆ. ಇದಂತೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಂದು ಸೊಪ್ಪಿನ ಸಾರು. ಹಾಗೆ ಇವಾಗಷ್ಟೇ ಅಮ್ಮ ಸ್ವಲ್ಪ ಗುಡ್ಡೆಗೆ ಹೋಗಿ ತಗೊಬಂದಿದ್ದಾರೆ. ಅದು ಹತ್ತಿರ ಎಲ್ಲೂ ಸಿಗೋದಿಲ್ಲ ಆಯಿತಾ, ಸ್ವಲ್ಪ ದೂರ ಹೋಗಬೇಕು. ಹಾಗಾಗಿ ಅಮ್ಮ 1 ಗಂಟೆ ಆಯಿತು ಹೋಗಿ ತಗೊಬರೋದಕ್ಕೆ. ಹಾಗೆ ಅದ್ರ ಜೊತೆಗೆ ಕಾಡು ಕೇಪುಳ ಅಂತ ಹೂ ಬರುತ್ತೆ ಅಲ್ವಾ, ಕೆಂಪು ಕೇಪುಳ, ಜೋಪಳೆ ಹೂ, ಅದನ್ನು ಚಟ್ನಿ ಮಾಡುವ ಅಂತ ಹೇಳ್ಬಿಟ್ಟು. ಅದು ಯಾವಾಗಲೂ ಸಿಗೋದಿಲ್ಲ. ಇವತ್ತು ಹೋಗಿದ್ರಲ್ವ, ಸ್ವಲ್ಪ ದೂರನೇ ಹೋಗಿದ್ರು, ಅಲ್ಲಿ ಅದು ಕೂಡ ಇತ್ತು ಅಂತ ಹೇಳಿ ಅದನ್ನು ಕೂಡ ತಗೊಬಂದಿದ್ದಾರೆ ಆಯಿತಾ. ಸೊ ಅದರ ಚಟ್ನಿ ಕೂಡ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡ್ತಿದ್ರಲ್ವ, ಇದೇ ಏರೆಕುಡಿ ಆಯಿತಾ. ಅಂದರೆ ಏರೆಕುಡಿ ಅಂದರೆ ಏರೆ ಸೊಪ್ಪಿಂದು ಮರ ಆಗುತ್ತೆ ಆಯಿತಾ. ಅದು ತುಂಬ ಎಲೆ ಎಲ್ಲ ಬೆಳೆದಿರುತ್ತೆ. ಸೊ ಅದರಲ್ಲಿರುವಂಥ ಚಿಗುರು ಎಲೆ ಅಂದರೆ ಏರೆ ಕುಡಿಯನ್ನು ತಗೊಂಡು ಬಂದು ಸಾರು ಮಾಡುವಂಥದ್ದು. ಸೊ ಇಷ್ಟೇ ಸಿಕ್ಕಿದಂತೆ ಆಯಿತಾ. ಮುಂಚೆ ಎಲ್ಲ ಅಮ್ಮ ಅವಾಗವಾಗ ಇದರ ಸಾರನ್ನು ಮಾಡ್ತಾಯಿದ್ರು. ಬಟ್ ಇವಾಗ ಅದು ತುಂಬ ಕಮ್ಮಿ ಆಗಿದೆ. ತುಂಬ ಹತ್ತಿರದಲ್ಲಿ ಅಂತೂ ಇವಾಗ ಸಿಗ್ತಾನೆ ಇಲ್ಲ, ಸ್ವಲ್ಪ ದೂರ ಹೋದರೆ ಸಿಗುತ್ತೆ ಅಷ್ಟೇ. ಹಾಗೆ ಇಲ್ಲಿ ನೋಡ್ತಿದ್ರಲ್ವ, ಒಂದು ಬಸಳೆ ಗಿಡ ಕೂಡ ಸಪ್ರೇಟಾಗಿ ಇನ್ನೊಂದು ನೆಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಅಲಸಂಡೆ ಕೂಡ ಹಾಕಿದ್ರು ಆಯಿತಾ. ಅದರಲ್ಲಿ ಕೂಡ ಸ್ವಲ್ಪ ಅಲಸಂಡೆ ಎಲ್ಲ ಬಿಟ್ಟಿದೆ, ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಸೊ ಈ ಥರ ಎಲ್ಲ ತರಕಾರಿ ಮನೆಯಲ್ಲೇ ಆದರೆ ನೋಡೋದಕ್ಕೂ ಖುಷಿ, ಹಾಗೆ ಏನು ಸಾಂಬಾರ್ಗೂ ಕೂಡ ಆಗುತ್ತೆ ಅಲ್ವಾ. ಹಾಗೆ ಅದ್ರ ಜೊತೆಗೆ ಕೇಪುಳ, ಕಾಡು ಕೇಪುಳ ಅಂತ ಇದೆ ಅಲ್ವಾ, ಅದನ್ನು ಕೂಡ ಇಷ್ಟ ತಗೊಬಂದಿದ್ದಾರೆ. ಹಾಗೆ ಇವಾಗ ಫಸ್ಟ್ ಸಾರು ಮಾಡೋಣ ಅಂತ ಅದಕ್ಕೆ ಸ್ವಲ್ಪ ಒಂದು 4 ಮೆಣಸನ್ನು ಹಾಕ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಈರುಳ್ಳಿ, ಒಂದು 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಕೊತ್ತಂಬರಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸು, ಹಾಗೆ ಇದ್ರ ಜೊತೆಗೆ ಚೆನ್ನಾಗಿ ತೊಳ್ಕೊಂಡಿರುವಂಥ ಏರೆಕುಡಿನ ಕೂಡ ಹಾಕ್ಕೊಂಡೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಪುನರ್ಪುಳಿ ಎಲೆ, ಪುನರ್ಪುಳಿ ಎಲೆ ಬರುತ್ತೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇನ್ನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಆವಾಗಲೇ ಸ್ವಲ್ಪ ಪುನರ್ಪುಳಿ ಎಲೆ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕ್ಕೊಂಡೆ. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಈ ರುಬ್ಬಿರುವಂಥ ಇದನ್ನು ಒಂದು ಬಾಣಲೆಗೆ ಹಾಕಿಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕುದಿಯೋದಕ್ಕೆ ಇಟ್ಟರೆ ಆಯಿತು. ಕೊನೆಯದಾಗಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಏರೆಕುಡಿ ಸಾರು ರೆಡಿ ಆಗುತ್ತೆ. ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ. ಈ ಹಳ್ಳಿ ಸೈಡೆಲ್ಲ ತುಂಬ ಜಾಸ್ತಿ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಬಟ್ ಇವಾಗಂತೂ ನಮ್ಮ ಸೈಡು ಈ ಗಿಡ ಎಲ್ಲ ಸಿಗೋದೇ ಇಲ್ಲ ಆಯಿತಾ, ತುಂಬ ರೇರ್ ಇದ್ದರೂ ಕೂಡ ಅದರಲ್ಲಿ ಕುಡಿ ಇರೋದಿಲ್ಲ, ಒಂದೊಂದು ಟೈಮಲ್ಲಿ ಮಾತ್ರ ಇರುತ್ತೆ. ಇನ್ನು ಅದ್ರ ಜೊತೆಗೆ ಈ ಕಾಡು ಕೇಪುಳ ಇದೆ ಅಲ್ವ, ಅದರ ಕೂಡ ಚಟ್ನಿ ಮಾಡುವ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಮೆಣಸು, ಈರುಳ್ಳಿ, ಹಾಗೆ ಈ ಕೇಪುಳ ಹೂವನ್ನು ಚೆನ್ನಾಗಿ ತೊಳೆದು ಬಿಡಿಸಿಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕ್ಕೊಂಡೆ. ಅದನ್ನು ಸ್ವಲ್ಪ ನೀರು ಹಾಕಿ ಚಟ್ನಿ ಮಾಡಿಕೊಂಡ್ರೆ ಆಯಿತು. ಅದ್ರ ಜೊತೆಗೆ ನೀವು ಬೇರೆ ಥರ ಕೂಡ ಮಾಡ್ಕೊಳ್ಬೋದು. ಆ ಕೇಪುಳ ಹೂವನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ನಂತರ ಕೂಡ ಚಟ್ನಿ ಮಾಡ್ಕೊಳ್ಬೋದು. ಬಟ್ ನಾನು ಸಿಂಪಲಾಗಿ ಮಾಡಿಕೊಂಡೆ. ಹಾಗೆ ಈ ಏರೆಕುಡಿ ಸಾರಿಗೆ ಒಂದು ಬೆಳ್ಳುಳ್ಳಿ ಹಾಕಿಬಿಟ್ಟು ಒಗ್ಗರಣೆ ಕೂಡ ಕೊಟ್ಕೊಂಡ್ವಿ. ಹಾಗೆ ತುಂಬ ರುಚಿಯಾಗಿ ಬರುತ್ತೆ ಆಯಿತು. ನನ್ನ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊಪ್ಪು ಸಾರುಗಳಲ್ಲಿ ಏರೆಕುಡಿ ಸಾರು. ಸೊ ಇವಾಗ ಚಟ್ನಿಗೂ ಕೂಡ ಅಷ್ಟೇ ಒಂದು ಸಿಂಪಲಾಗಿ ಒಗ್ಗರಣೆನ ಕೊಟ್ಕೊಂಡಿದ್ವಿ. ಹಾಗೆ ಮನೆ ಹಿಂದ್ಗಡೆ ಒಂದು ಸೌತೆಕಾಯಿ ಗಿಡ ಎಲ್ಲ ಹಾಕ್ಕೊಂಡಿದ್ವಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.